ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಪೊರಕೆಗೆ ಕೇವಲ ಸ್ವಚ್ಛತೆ ಮಾಡುವ ವಸ್ತು ಎನ್ನುವ ಅರ್ಥ ಮಾತ್ರ ಇಲ್ಲ. ಇದನ್ನು ಲಕ್ಷ್ಮೀ ದೇವಿಯ ಪ್ರತೀಕವೆಂದು ಕೂಡ ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಪೊರಕೆಯನ್ನು ಯಾವ ರೀತಿ ಬಳಸುತ್ತೇವೆ, ಎಲ್ಲಿ ಇಡುತ್ತೇವೆ, ಯಾವ ಸಮಯದಲ್ಲಿ ಬಳಸುತ್ತೇವೆ, ಇವೆಲ್ಲವೂ ಮನೆಯ ಧನಸ್ಥಿತಿ, ಶಾಂತಿ ಮತ್ತು ಅದೃಷ್ಟದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇಂದಿನ ವಿಡಿಯೋದಲ್ಲಿ ಮನೆಯಲ್ಲೇ ದನ ತರುವ ಪೊರಕೆಯ ಬಗ್ಗೆ ಇರುವ 8 ಪ್ರಮುಖ ನಿಯಮಗಳು, ಆದ್ದರಿಂದ ದೊರೆಯುವ ಲಾಭಗಳು ಮತ್ತು ತಪ್ಪದೇ ತಿಳಿಯಬೇಕಾದ ವಾಸ್ತು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಹಲವರಿಗೆ ಗೊತ್ತಿರದ ಒಂದು ಪ್ರಮುಖ ನಿಯಮ ಹೇಳುತ್ತೇನೆ. ಮುರಿದ ಪೊರಕೆಯನ್ನು ಮನೆಯಲ್ಲಿಡಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಮುರಿದ ಅಥವಾ ಹಾಳಾದ ಪೊರಕೆ ದಾರಿದ್ರ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಬಹಳ ಜನರು ಪೊರಕೆ ಹಾಳಾದರೂ ಕೂಡ ಇನ್ನೂ ಸ್ವಲ್ಪ ದಿನ ಬಳಸಿ ಎಂದು ಇಟ್ಟುಕೊಳ್ಳುತ್ತಾರೆ. ಆದರೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಮುರಿದ ಪೊರಕೆ ಮನೆಯ ಹಣದ ಹರಿವನ್ನು ಕಡಿಮೆ ಮಾಡುತ್ತದೆ ಎಂಬ ನಂಬಿಕೆಯೂ ಇದೆ. ಹಾಗಾಗಿ ಪೊರಕೆ ತುಂಬ ಹಾಳಾದರೆ ತಕ್ಷಣ ಬದಲಾಯಿಸಿ. ವಿಶೇಷವಾಗಿ ಅಮಾವಾಸ್ಯೆ ಅಥವಾ ಶುಕ್ರವಾರ ಹೊಸ ಪೊರಕೆ ತರುವುದು ಶುಭ ಎಂದು ಹೇಳಲಾಗುತ್ತದೆ. ಶುಕ್ರವಾರ ಮತ್ತು ಹುಣ್ಣಿಮೆಯಂದು ಪೊರಕೆ ದಾನ ಮಾಡಬೇಡಿ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ದಿನ. ಈ ದಿನ ಮನೆಯಲ್ಲಿರುವ ಪೊರಕೆಯನ್ನು ಹೊರಗೆ ಕೊಡುವುದು ಅಥವಾ ದಾನ ಮಾಡುವುದು ಹಣದ ಶಕ್ತಿಯನ್ನು ಹೊರಗೆ ಕಳುಹಿಸಿದಂತೆ ಎಂದು ನಂಬಲಾಗುತ್ತದೆ. ಹುಣ್ಣಿಮೆಯ ದಿನವೂ ಅದೇ ರೀತಿ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪೊರಕೆ ಯಾರಿಗೂ ಕೊಡಬೇಡಿ, ಮನೆಯ ಹೊರಗೆ ಎಸೆಯಬೇಡಿ. ಹೊಸ ಪೊರಕೆಯನ್ನು ಕೊಳ್ಳಬಹುದು, ಆದರೆ ಹಳೆಯದನ್ನು ಗೌರವದಿಂದ ತೆಗೆದುಹಾಕಿ. ಪೊರಕೆಯನ್ನು ನಿಲ್ಲಿಸಿ ಇಡಬೇಡಿ. ಹಲವರು ಗೋಡೆಗೆ ಆಧಾರವಾಗಿ ಪೊರಕೆಯನ್ನು ನಿಲ್ಲಿಸಿ ಇಡುತ್ತಾರೆ, ಆದರೆ ವಾಸ್ತು ಪ್ರಕಾರ ಇದು ಅಶುಭ. ಇದರಿಂದ ಮನೆಯಲ್ಲಿ ಕಲಹ, ಹಣದ ನಷ್ಟ, ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಎಂದು ಹೇಳಲಾಗುತ್ತದೆ. ಪೊರಕೆಯನ್ನು ಯಾವಾಗಲೂ ಮಲಗಿಸಿ ಇಡುವುದು ಉತ್ತಮ. ಯಾವಾಗಲೂ ಶುಕ್ರವಾರ, ಶನಿವಾರ ಮತ್ತು ರವಿವಾರ ಪೊರಕೆ ಖರೀದಿ ಮಾಡಬೇಡಿ. ಕೆಲವು ಸಂಪ್ರದಾಯಗಳ ಪ್ರಕಾರ ಶುಕ್ರವಾರ, ಶನಿವಾರ ಮತ್ತು ರವಿವಾರ ಪೊರಕೆ ಖರೀದಿಸುವುದನ್ನು ತಪ್ಪಿಸಲು ಹೇಳುತ್ತಾರೆ. ಯಾಕೆಂದರೆ ಶುಕ್ರವಾರ ಲಕ್ಷ್ಮೀ ದಿನ, ಶನಿವಾರ ಶನಿದೇವರ ದಿನ, ರವಿವಾರ ಸೂರ್ಯನ ದಿನ. ಈ ದಿನಗಳಲ್ಲಿ ಪೊರಕೆ ಖರೀದಿ ಮಾಡಿದರೆ ಅನಗತ್ಯ ಖರ್ಚು ಹೆಚ್ಚಾಗಬಹುದು ಎಂಬ ನಂಬಿಕೆ ಇದೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಶುಕ್ರವಾರ ಹೊಸ ಪೊರಕೆ ಶುಭ ಎಂದು ಹೇಳುತ್ತಾರೆ. ಹೀಗಾಗಿ ನಿಮ್ಮ ಕುಟುಂಬದ ಸಂಪ್ರದಾಯವನ್ನು ಅನುಸರಿಸುವುದು ಉತ್ತಮ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಹೊಸ ಪೊರಕೆಯನ್ನು ಬಳಸಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಸ್ವಚ್ಛತೆಗೆ ಮಾಡುವುದು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಹೊಸ ಪೊರಕೆ ಬಳಸಿ ಮನೆ ಸ್ವಚ್ಛಗೊಳಿಸಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ, ಲಕ್ಷ್ಮೀ ಕೃಪೆ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಸ್ವಚ್ಛ ಮನೆಗೆ ಸದಾ ಒಳ್ಳೆಯ ಶಕ್ತಿ ಬರುತ್ತದೆ ಎಂದು ನಮ್ಮ ಪೂರ್ವಜರು ನಂಬಿಕೆ. ಪೊರಕೆಯನ್ನು ಯಾರಿಗೂ ನೇರವಾಗಿ ಕಾಣದ ಸ್ಥಳದಲ್ಲಿ ಇಡಿ. ಮನೆಯ ಮುಖ್ಯ ಬಾಗಿಲ ಬಳಿ ಅಥವಾ ಎಲ್ಲರಿಗೂ ಕಾಣುವಂತೆ ಪೊರಕೆ ಇಡುವುದು ವಾಸ್ತು ಪ್ರಕಾರ ತಪ್ಪು. ಪೊರಕೆಯನ್ನು ಅಡಿಗೆ ಮನೆ ಹಿಂಭಾಗ, ಸ್ಟೋರ್ ರೂಮ್, ಬಾಗಿಲ ಹಿಂದೆ ಹೀಗೆ ಕಾಣದ ಸ್ಥಳದಲ್ಲಿ ಇಡುವುದು ಉತ್ತಮ. ಇದರಿಂದ ಮನೆಯ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ರಾತ್ರಿ ಸಮಯದಲ್ಲಿ ಪೊರಕೆ ಹಾಕಬೇಡಿ. ಹಳೆಯ ಕಾಲದಿಂದಲೂ ಒಂದು ನಂಬಿಕೆ ಇದೆ. ಸೂರ್ಯಾಸ್ತದ ನಂತರ ಮನೆ ಒರೆಸುವುದು ಅಥವಾ ಪೊರಕೆ ಹಾಕುವುದು ಲಕ್ಷ್ಮೀ ದೇವಿಯನ್ನು ಹೊರಗೆ ಕಳುಹಿಸಿದಂತೆ ಎನ್ನಲಾಗುತ್ತದೆ. ಹೀಗಾಗಿ ರಾತ್ರಿ ಸಮಯದಲ್ಲಿ ಮನೆಯ ಕಸ ಹೊರಗೆ ಹಾಕಬೇಡಿ. ಅಗತ್ಯವಿದ್ದರೆ ಒಂದು ಮೂಲೆಗೆ ಸೇರಿಸಿ ಬೆಳಗ್ಗೆ ತೆಗೆದುಹಾಕಿ. ಇದು ಕೇವಲ ವಾಸ್ತು ಮಾತ್ರವಲ್ಲ, ಪೂರ್ವಜರ ಜೀವನ ಶೈಲಿಯ ಒಂದು ಭಾಗವಾಗಿತ್ತು. ಯಾರಾದರೂ ಮನೆಯಿಂದ ಹೊರಹೋಗಿದ ತಕ್ಷಣ ಪೊರಕೆ ಹಾಕಬೇಡಿ. ಒಬ್ಬ ವ್ಯಕ್ತಿ ಪ್ರಯಾಣಕ್ಕೆ ಅಥವಾ ಕೆಲಸಕ್ಕೆ ಹೊರಟ ತಕ್ಷಣ ಮನೆ ಒರೆಸಬಾರದು ಎಂದು ಹಿರಿಯರು ಹೇಳುತ್ತಿದ್ದರು. ಯಾಕೆಂದರೆ ಅದು ಅವರ ಅದೃಷ್ಟವನ್ನು ದೂರ ಮಾಡುತ್ತದೆ ಎನ್ನುವ ನಂಬಿಕೆ. ಅವರ ಕೆಲಸದಲ್ಲಿ ಅಡಚಣೆ ಉಂಟಾಗಬಹುದು ಎಂದು ಹೇಳಲಾಗುತ್ತದೆ. ಸ್ವಲ್ಪ ಸಮಯದ ನಂತರ ಮನೆ ಸ್ವಚ್ಛಗೊಳಿಸುವುದು ಉತ್ತಮ. ಸ್ನೇಹಿತರೆ, ಪೊರಕೆ ಕೇವಲ ಸ್ವಚ್ಛತೆ ಮಾಡುವ ಸಾಧನವಲ್ಲ. ನಮ್ಮ ಸಂಪ್ರದಾಯದಲ್ಲಿ ಅದನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ನೋಡಲಾಗುತ್ತದೆ. ಮನೆಯನ್ನು ಸ್ವಚ್ಛವಾಗಿಡುವುದು, ವಸ್ತುಗಳನ್ನು ಗೌರವದಿಂದ ಬಳಸುವುದು ಇವೆಲ್ಲವೂ ಒಳ್ಳೆಯ ಶಕ್ತಿ ಮತ್ತು ಧನಾಕರ್ಷಣೆಗೆ ಕಾರಣವಾಗುತ್ತವೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು.
ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಧಾರ್ಮಿಕ ವಾಸ್ತು ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.